ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್.ಆರ್. ವಿಶ್ವನಾಥ್ ರವರ ಹಾಗೂ ಸನ್ಮಾನ್ಯ ಡಾಕ್ಟರ್ ವಾಣಿಶ್ರೀ ವಿಶ್ವನಾಥ್ ರವರ ಅಧ್ಯಕ್ಷತೆಯಲ್ಲಿ ವಿಶ್ವವಾಣಿ ಫೌಂಡೇಶನ್ ವತಿಯಿಂದ ಉಚಿತ ತರಬೇತಿ ಪಡೆದ ಯಲಹಂಕ ನ್ಯೂ ಟೌನ್ ಓಲ್ಡ್ ಟೌನ್ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರಗಳು ಹಾಗೂ ಸುರಭಿ ಲೇಔಟ್, ಯಲಹಂಕ ನ್ಯೂ ಟೌನ್ ಮತ್ತು ಸಿಂಗನಾಯಕನಹಳ್ಳಿಯಲ್ಲಿ ಬ್ಯೂಟಿಷಿಯನ್ ತರಬೇತಿ ಪಡೆದ ಮಹಿಳೆಯರಿಗೆ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು. ಹಾಗೂ ಮಣಿಪಾಲ್ ಯೂನಿವರ್ಸಿಟಿ ಸಹಯೋಗದೊಂದಿಗೆ ಸರ್ಕಾರಿ ಶಾಲಾ, ಕಾಲೇಜು ಮತ್ತು ಆಸ್ಪತ್ರೆಗಳಿಗೆ ಉಚಿತ ಶುದ್ಧ ಕುಡಿಯುವ ನೀರಿನ ಯಂತ್ರ ಮತ್ತು ಶಿಕ್ಷಣ ಫೌಂಡೇಶನ್, ಡೆಲ್ ಕಂಪನಿ ಹಾಗೂ ಗ್ರಾಮ ಪಂಚಾಯಿತಿ ಸಹಯೋಗದೊಂದಿಗೆ ಉಚಿತ ಕಂಪ್ಯೂಟರ್ ತರಬೇತಿ ಕೇಂದ್ರವನ್ನು ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು, ಯುವ ನಾಯಕರಾದ ಸನ್ಮಾನ್ಯ ಶ್ರೀ ಅಲೋಕ್ ವಿಶ್ವನಾಥ್ ರವರು, ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಸಂಜಯ್ ಸುರೇಶ್ ರವರು ಹಾಗೂ ವಿಶ್ವವಾಣಿ ಫೌಂಡೇಶನ್ ನಿರ್ದೇಶಕರಾದ ಶ್ರೀ ಪಲ್ಲವಿ ಅಲೋಕ್ ರವರು ಹಾಗೂ ಶ್ರೀ ಅಪೂರ್ವ ವಿಶ್ವನಾಥ್ ರವರು, ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರುಗಳು ಮತ್ತು ಬಿಜೆಪಿ ಮುಖಂಡರುಗಳು ಹಾಗೂ ಎಲ್ಲ ಫಲಾನುಭವಿಗಳು ಉಪಸ್ಥಿತರಿದ್ದರು. ಫೌಂಡೇಶನ್ನಿಂದ ಟೈಲರಿಂಗ್ ತರಬೇತಿ ಮತ್ತು ಕಂಪ್ಯೂಟರ್ಗಳು ಕೊಡೋದಿರ್ಬೋದು, ಸ್ಮಾರ್ಟ್ ಬೋರ್ಡ್ ಕೊಡೋದು ಕಾರ್ಯಕ್ರಮ ಮತ್ತು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದು ಸುಮಾರು 160 ಟೈಲರಿಂಗ್ ಮಿಷನನ್ನು ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಅನೇಕ ಕಡೆ ನಾವು ಮತ್ತು ನಮ್ಮ ಮದುವೆ ಮುಂಚೆ ಟ್ರೈನಿಂಗನ್ನು ಕೊಡಿಸಿ ಆ ಒಂದು ಗಿಫ್ಟಾಗಿ ನಾವು ಮಹಿಳೆಯರಿಗೆ ಕೊಡಬೇಕಂತ ಒಂದು ಆಸೆ ಇತ್ತು. ಅದೇ ಪ್ರಕಾರ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀವಿ. ಟ್ರೈನಿಂಗ್ ಮುಗಿದವರೆಲ್ಲ ಟೈಲರಿಂಗ್ ಮಿಷನನ್ನು ಕೊಟ್ಟಿದ್ದೀವಿ. ಸಂಜೆ ಮತ್ತು ಅಪೂರ್ವ ಅವ್ರ ಮದುವೆ ಚೆನ್ನಾಗಾಗಲಿ, ನಮ್ಮ ಎಲ್ಲ ಮಹಿಳೆಯರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಾವು ವಿಶ್ವವಾಣಿ ಫೌಂಡೇಶನಿಂದ ಸುಮಾರು 15 ವರ್ಷದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆದರೆ ಇದು ತುಂಬಾ ವಿಶಿಷ್ಟವಾದ ಒಂದು ಕಾರ್ಯಕ್ರಮ. ಈ ಒಂದು ಏನು ನಾವು ಎಲೆಕ್ಷನ್ ಎಲ್ಲ ಏನಲ್ಲ, ಮದುವೆಯ ಒಂದು ಸಿಹಿಯ ಒಂದು ಸುದ್ದಿಯ ಮತ್ತು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ, ಮನೆಯ ಕಾರ್ಯಕ್ರಮ ಆಗಿರೋದ್ರಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕಾಲೇಜ್ ಮಕ್ಕಳಿಗೆ ಸ್ಮಾರ್ಟ್ ಬೋರ್ಡ್ ಕೊಡೋದು ಮತ್ತು ಫಿಲ್ಟ್ರುಗಳು ಕಾಲೇಜ್ಗಳಿಗೆ ಕೊಡ್ತಕ್ಕಂಥದ್ದು ಇದೆಲ್ಲ ಸಹ ಶಾಸಕರು, ನಾವು ಮತ್ತು ನಮ್ಮ ಮಗ ಅಲೋಕ್, ನಮ್ಮ ಸೊಸೆ ಅಪೂರ್ವ, ಸಂಜೆ ಎಲ್ಲ ಸೇರಿಕೊಂಡು ಇವತ್ತು ಈ ಕಾರ್ಯಕ್ರಮ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರು ಎಲ್ಲರೂ ಸೇರಿ ಇವತ್ತು ಪಂಚಾಯತಿ ಅಧ್ಯಕ್ಷರು, ಸದಸ್ಯರುಗಳು ಒಂದು ಖುಷಿಯಾಗಿ ಇವತ್ತು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ತುಂಬ ಒಳ್ಳೆಯ ಕಾರ್ಯಕ್ರಮ ಆಯಿತು. ಎಲ್ಲರ ಆಶೀರ್ವಾದನೂ ಸಿಕ್ತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕ್ಷೇತ್ರದಲ್ಲಿ ವಿಶ್ವವಾಣಿ ಫೌಂಡೇಶನ್ ಭಾಳ ವರ್ಷದಿಂದ ನಮ್ಮ ಫೌಂಡೇಶನ್ ಮಾಡಿ ಹೆಣ್ಣು ಮಕ್ಕಳಿಗೆ ಸ್ವಾವಲಂಬಿಗಳಾಗಿ ಬದುಕೋದಕ್ಕೆ ನಮ್ಮ ಕಡೆಯಿಂದ ಆಗ್ತಕ್ಕಂಥ ಸಹಕಾರವನ್ನು ಕೊಡ್ತಾಯಿದ್ವಿ. ಟೈಲರಿಂಗ್ ಟ್ರೈನಿಂಗು, ಅವ್ರಿಗೆ ಉಚಿತವಾಗಿ ಯಂತ್ರಗಳನ್ನು ಕೊಡಿಸುವಂಥದ್ದು, ಬ್ಯೂಟಿಷಿಯನ್ ಟ್ರೈನಿಂಗು, ಕಂಪ್ಯೂಟರ್ ಟ್ರೈನಿಂಗು, ಮೆಹಂದಿ ಟ್ರೈನಿಂಗ್, ಈ ಥರದ್ದು ಸಾಕಷ್ಟು ಮನೇಲಿ ಕೂತ್ಕೊಂಡು ಒಂದಷ್ಟು ಸಂಪಾದನೆ ಮಾಡಲಿ ಅಂತೇಳಿ ಭಾಳ ವರ್ಷದಿಂದ ಮಾಡ್ತಾಯಿದ್ವಿ. ಇವತ್ತು ಮಾಡಿರ್ತಕ್ಕಂಥ ಉದ್ದೇಶ, ನನ್ನ ಮಗಳು ಕೂಡ ಫೌಂಡೇಶನ್ನಲ್ಲಿ ಸದಸ್ಯರಾಗಿದ್ದು, ಡೈರೆಕ್ಟರ್ ಆಗಿದ್ದು. ಇನ್ನು ಕೆಲವೇ ದಿನಗಳಲ್ಲಿ ಮದುವೆ ಆಗಿ ಮಾವನ ಮನೆಗೆ ಹೋಗ್ತಿದ್ದಾಳೆ. ಇವತ್ತು ಸಾಮಾನ್ಯವಾಗಿ ಮದುವೆಗಳಿಗೆ ಕೊಡುಗೆಯನ್ನು ಕೊಡ್ತಕ್ಕಂಥದ್ದು ಪದ್ಧತಿ. ಆದರೆ ಇವತ್ತು ನಾವು ಮದುವೆಯನ್ನು ಮಾಡ್ತಾಯಿದ್ವಿ. ಅದಕ್ಕೆ ಮೊದಲು ನನ್ನ ಕ್ಷೇತ್ರದ ಹೆಣ್ಣು ಮಕ್ಕಳಿಗೆ ನನ್ನ ಬಾವಿ ಅಳಿಯ ಸಂಜಯ್ ಮತ್ತು ನಮ್ಮ ಕುಟುಂಬದ ಕಡೆಯಿಂದ ಈ ಒಂದು ಹೊಲಿಗೆ ತರಬೇತಿ ಯಂತ್ರಗಳನ್ನು, ಸ್ಮಾರ್ಟ್ ಬೋರ್ಡನ್ನು ಮತ್ತು ಬ್ಯೂಟಿಷಿಯನ್ ಮಾಡಿದವ್ರಿಗೆ ಅವ್ರಿಗೆ ಪ್ರಮಾಣ ಪತ್ರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಸೊ ಮದುವೆಗೆ ಮೊದಲು ನಾವೊಂದು ಈ ಸಣ್ಣ ಕಾಣಿಕೆಯನ್ನು ನನ್ನ ಕ್ಷೇತ್ರದ ಒಂದಷ್ಟು ಜನ ಮಹಿಳೆಯರಿಗೆ ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ಸೊ ಈ ನಮ್ಮ ಇಂಡಿಯಾದಿಂದ ಒಂದು ಮಹಿಳೆಯರ ಒಂದು ಸಬಲೀಕರಣಕ್ಕೆ ಟೈಲರಿಂಗ್ ಟ್ರೈನಿಂಗ್ ಕೊಡೋಂಥದ್ದು ಇರ್ಬೋದು, ಬ್ಯೂಟಿಷಿಯನ್ ಟ್ರೈನಿಂಗ್ ಕೊಡೋಂಥದ್ದು ಇರ್ಬೋದು, ಮತ್ತು ಹೆಲ್ತ್ ಕ್ಯಾಂಪ್ಗಳಿರ್ಬೋದು, ಮತ್ತು ಸ್ಕೂಲು ಕಾಲೇಜ್ಗೆ ಸ್ಮಾರ್ಟ್ ಬೋರ್ಡ್ಗಳು ಕೊಡೋಂಥದ್ದು, ಕಂಪ್ಯೂಟ್ರು ಡೊನೇಷನ್ ಮಾಡೋಂಥದ್ದು, ಮತ್ತು ಇಂಗ್ಲೀಷ್ ಸ್ಪೀಕಿಂಗ್ ಕ್ಲಾಸಸ್ ಇರ್ಬೋದು. ಈ ಥರ ಭಾಳಷ್ಟು ಒಂದು ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾಯಿದ್ವಿ. ಕೇವಲ ಒಂದು ಎಲೆಕ್ಷನ್ ದೃಷ್ಟಿಯಿಂದ ಅಲ್ಲದೆ ವರ್ಷ ಪೂರ್ತಿ ಕೂಡ ಈ ಕಾರ್ಯಕ್ರಮ ನಾವು ನಡೆಸ್ತಾ ಬಂದಿದ್ದೀವಿ. ನಾವು ಮೊದಲಿಗೆ ನಾವು ಎಲ್ಲ ಸಿಗಿಕೊಂಡು ನಾವು ಕಾರ್ಯಕ್ರಮಗಳು ಮಾಡ್ತಾಯಿದ್ವಿ. ಸೊ ಈಗ ನಾವು ದೇವನಹಳ್ಳಿ ಇರ್ಬೋದು, ಮತ್ತು ಗೋಪಾಳಪುರ ಇರ್ಬೋದು, ನೆಲಮಂಗಲ ಇರ್ಬೋದು, ಇದು ಕೂಡ ಭಾಳಷ್ಟು ನಾವು ಹೆಲ್ತ್ ಕ್ಯಾಂಪ್ಗಳಿರ್ಬೋದು ಮತ್ತು ಕಂಪ್ಯೂಟರ್ ಟ್ರೈನಿಂಗ್ ಕ್ಲಾಸ್ಗಳು ಕೂಡ ಈಗ ಶುರು ಮಾಡ್ಕೊಂಡಿದ್ದೀವಿ. ಮತ್ತು ಈಗ ತಮ್ಮ ಗೊತ್ತಿರೋ ಹಾಗೆ ಸೊಸೈಟಿ ಎಲೆಕ್ಷನ್, ನಮ್ಮ ರೈತರ ಸೇವಾ ಸಹಕಾರ ಸಂಘದ ಸೊಸೈಟಿ ಎಲೆಕ್ಷನ್ 5 ವರ್ಷ ಪೂರ್ಣಗೊಂಡಿದೆ. ವಾಣಿಶ್ರೀ ವಿಶ್ವನಾಥ್ ಅವರು 5 ಬಾರಿ ಈ ಸೊಸೈಟಿಯ ಪ್ರೆಸಿಡೆಂಟ್ ಆಗಿ ಮತ್ತು 7 ಬಾರಿಗೆ ಡೈರೆಕ್ಟರ್ ಆಗಿ
ಒಂದು ಸೇವೆ ಸಲ್ಲಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮೆಲ್ಲ ಡೈರೆಕ್ಟರ್ಸ್ ಕೂಡ ಒಂದು ಸಾಥ್ ನೀಡ್ತಾ ಬಂದಿದ್ದಾರೆ. ಏನೇ ಕಾರ್ಯಕ್ರಮ ಇರ್ಬೋದು ಅವರು ಕೂಡ ನಮ್ಮೆಲ್ಲ ಡೈರೆಕ್ಟರ್ಸ್, ಕೋಆಪರೇಟಿವ್ ಸೊಸೈಟಿ ಡೈರೆಕ್ಟರ್ಸ್ ಕೂಡ ಭಾಳಷ್ಟು ಒಂದು ಶ್ರಮ ಭಾಳಷ್ಟು ಎಫರ್ಟ್ ಹಾಕಿ ಅವರು ಕೂಡ ಕೆಲಸ ಮಾಡ್ತಾರೆ. ಒಂದು ಸೊಸೈಟಿ ಮುಖಾಂತರ ಕಣ್ಣಾರೆ ನೋಡ್ತಾರೆ ನೀವು. ಮುಂಚೆ ಯಾವ ರೀತಿ ಸೊಸೈಟಿ ಬಿಲ್ಡಿಂಗ್ ಕೂಡ ಇರಲಿಲ್ಲ. ಮಳೆ ಬಿದ್ದಾಗ ನೀರು ಲೀಕೇಜ್ ಆಗೋದು ರೂಫಿಂದ. ಇಲ್ಲಿತ್ತು ಹಳೆ ಬಿಲ್ಡಿಂಗು. ಸೊ ಲಾಕರ್ ವ್ಯವಸ್ಥೆಗಳಿರ್ಬೋದು, ಬಡವರಿಗೆ ಚೌಟ್ರಿಗಳಿರ್ಬೋದು. ಸೊ ಈ ರೀತಿ ಭಾಳಷ್ಟು ಅಭಿವೃದ್ಧಿ ಕೆಲಸಗಳು ಮಾಡ್ತಾರೆ. ಮತ್ತು ಏನು ಈ ಡೆಪಾಸಿಟ್ ಮಾಡೋಕ್ಕೆ ಬರ್ತಾರಲ್ಲ, ಅವ್ರ ಕಾನ್ಫಿಡೆನ್ಸ್ ಕೂಡ ಹೆಚ್ಚಾಗಿದೆ. ಏನಂದ್ರೆ ಒಳ್ಳೆ ಆಡಳಿತ ನೀಡ್ತಾರೆ. ಬೇರೆ ಸೊಸೈಟಿಗಳು ನೋಡಿದ್ರೆ ಲಾಸಲ್ಲಿ ನೋಡ್ತಿದ್ದಾರೆ. ಅದು ಇವತ್ತು ನಾವು ಹೆಚ್ಚಿನ ಠೇವಣಿ ನಾವು ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ ನಾವು ಒಂದು ಪ್ರಾಫಿಟ್ ಕೊಡಿಸಿದ್ದೀವಿ. ಒಂದು ಕುಟುಂಬ ರೀತಿಯಾಗಿ ಅದೆಲ್ಲರೂ ಕೂಡ ಒಂದು ಕೆಲಸ ಮಾಡ್ತಾ ಬಂದಿದ್ದಾರೆ. ಕುಟುಂಬದ ರೀತಿಯಾಗಿ ನೋಡ್ತಾ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿಗೆ ಲೋನ್ಗಳು ಕೊಡ್ತಾ ರೈತರಿಗೆ ಒಂದು ಸೇವೆ ಮಾಡ್ತಾ ಬಂದಿದ್ದಾರೆ. ಮತ್ತು ಕೊನೆಯದಾಗಿ ಫೆಬ್ರವರಿ 6ನೇ ತಾರೀಕು ರಿಸೆಪ್ಷನ್ ತಂಗಿ ಅವ್ರದ್ದು ಮತ್ತು ಸಂಜೆ ಅವ್ರದ್ದು ಎಲ್ಲ ಹೆಣ್ಮಕ್ಳು ಕೂಡ ನೋಡಿದ ಫೋಟೋಗಳು ವಾಟ್ಸಪ್ ಗ್ರೂಪ್ಗಳಲ್ಲಿ ಆಗ್ತಾ ಇರುತ್ತೆ. ತಾವೇ ಕುಂಕುಮವನ್ನು ಇಟ್ಕೊಂಡು ಮನೆಗೆ ಹೋಗಿ ಕುಟುಂಬದ ರೀತಿಯಾಗಿ ತಾವೇ ಕಾರ್ಡ್ಗಳನ್ನು ಕೊಡ್ತಾ ಇನ್ವೈಟ್ ಮಾಡ್ತಾ ಇದ್ದಾರೆ. ಸೊ ಫೆಬ್ರವರಿ 6ನೇ ತಾರೀಕು ರಿಸೆಪ್ಷನು, 9ನೇ ತಾರೀಕು ಬೀಗೂಟ ಇರುತ್ತೆ. ತಾವು ಮತ್ತು ತಮ್ಮ ಕುಟುಂಬದ ಸದಸ್ಯರು ಎಲ್ಲರೂ ಕೂಡ ಬಂದು ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಸ್ಟಾರ್ಟ್ ಮಾಡಿರೋದು. ಆಮೇಲೆ ಎಣ್ಣೆ ನನ್ನ ಮನೆಯದು ನಾನೇನು ಹೇಳೋ ಅವಶ್ಯಕತೆ ಇಲ್ಲ. ನಮ್ಗಿಂತ ಜಾಸ್ತಿ ನೀವೇ ಓಡಾಡ್ತಾ ಇದ್ದೀರ. ಖಂಡಿತ ನೀವೆಲ್ಲರೂ ಬರಲೇಬೇಕು. ಮೂರನೇದು, ಎಲ್ರಿಗೂ ತುಂಬ ಥ್ಯಾಂಕ್ಸ್. ನಾನು ಚಿಕ್ಕ ವಯಸ್ಸಿಂದ ನಿಮ್ಮನ್ನು ನೋಡ್ಕೊಂಡು ಬೆಳೆದಿದ್ದೀನಿ. ಮಂಜು ಆಂಟಿ ಆಗಿರಲಿ, ಪ್ರಶಾಂತ್ ಅಂಕಲ್ ಮನೆ ನಾನು ಚಿಕನ್ ತಿನ್ಕೊಂಡು, ಆಮೇಲೆ ನಮ್ಮ ಮಂಜು ಅಂಕಲು ಎಲ್ಲರೂ ನೀವು ನನ್ನ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀರಾ. ಇದು ನಿಮ್ಮ ಮನೆ ಮದುವೆ ಥರನೇ ನೀವು ಓಡಾಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ಸ್. ಫೌಂಡೇಶನ್ ದುಡ್ಡು ಕಳಿಸ್ತೀನಿ ಅಂತ ಹೇಳು. ಫೌಂಡೇಶನ್ ದುಡ್ಡು ಕಳಿಸ್ತೀರಿ. ತುಂಬ ಥ್ಯಾಂಕ್ಸ್. ಆದರೆ ನಾನು ಈಗಿಂದ ನೋಡ್ತೀನಿ, ನಮ್ಗೆ ಅಷ್ಟು ಗೊತ್ತಿರಲಿಲ್ಲ. ಆದರೆ ಈ ನಡುವೆ ಈ ಫ್ಯಾಮಿಲಿ ಎಂಟರ್ ಆದಾಗಿಂದ ಎಲ್ಲ ನೋಡ್ತಿದ್ದೀನಿ. ಎಲ್ಲ ಖುಷಿಯಿಂದ, ಎಷ್ಟು ಪ್ರೀತಿಯಿಂದ ನಮ್ಮ ಮಾತನ್ನು ನೋಡ್ತಿದ್ದೀರ ಅಂತ ತುಂಬ ಖುಷಿ ಆಗ್ತಿದೆ. ಮತ್ತು ಎಲ್ಲರೂ ಮದುವೆಗೆ ಬನ್ನಿ. ಥ್ಯಾಂಕ್ ಯು. ಹಾಗಾಗಿದ್ದರೂ ಸಹ ಹೆಣ್ಮಕ್ಳಿಗೆ ನಮ್ಮ ಕ್ಷೇತ್ರದಲ್ಲಿ 50% ಹೆಚ್ಚಿಗೆ ಮಹಿಳೆಯರಿಗೆ ಹೆಚ್ಚಿಗೆ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಮೇಡಮ್ ಅವರೇ ಕಾರಣ. ಅತಿ ಹೆಚ್ಚಿಗೆ ಲೇಡೀಸು ಹೆಣ್ಮಕ್ಳ ಕಾರ್ಯಕ್ರಮಗಳು ಹೆಚ್ಚಿಗೆ ನಡೆದಿರತಕ್ಕಂಥ ರಾಜ್ಯದಲ್ಲಿ ಯಾವುದೋ ಒಂದು ಕ್ಷೇತ್ರ ಅಂತಿದ್ರೆ ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರನೇ. ಹೆಣ್ಮಕ್ಳ ಬಗ್ಗೆ ಇಷ್ಟೊಂದು ಉದಾರವಾಗಿ ಅವರೊಂದು ಮನಸ್ಥಿತಿಯನ್ನು ಇಟ್ಕೊಂಡು ಎಲ್ಲರೂ ಒಳ್ಳೇದಾಗಲಿ ಅಂತ ಆಶಿಸ್ತಾ ಇರ್ತಕ್ಕಂಥ ನಮ್ಮ ಶಾಸಕರು ಮತ್ತು ಅವರ ಕುಟುಂಬಕ್ಕೆ ಒಳ್ಳೇದಾಗಲಿ. ನಮ್ಮ ಶಾಸಕರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದಾರೆ. ನಮ್ಮ ಸಂಜಯ್ ಅವರು ಒಂದು ಎರಡು ಮಾತಾಡ್ತಾರೆ.